ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಹಿಂದೆ ಬಿಜೆಪಿಯಿಂದ ಡಿಸಿಎಂ ಆಫರ್. ಬಹಿರಂಗ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಆಡಿದಂತಹ ಮಾತು ಇದಕ್ಕೀಗ ಆರ್ ಅಶೋಕ್ ಟಕ್ಕರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಶುರುವಾಗಿದೆ. ಆರ್ ಅಶೋಕ್ ಅವರ ಮಾತಿದು. ಇಷ್ಟು ದಿನ ಸುಮ್ಮನಿದ್ದು ಈಗ ಯಾಕೆ ಪದೇ ಪದೇ ಈ ವಿಚಾರವನ್ನ ಡಿಕೆ ಹೇಳ್ತಿದ್ದಾರೆ? ಸಿದ್ದರಾಮಯ್ಯ, ಸೋನಿಯಾ, ರಾಹುಲ್ಗೆ ಬೆದರಿಕೆ ಹಾಕುವುದಕ್ಕೆ ಹೇಳ್ತಿದ್ದಾರಾ ಹೇಗೆ? ಇದು ಪಕ್ಕಾ ಧಮಕಿಯ ಮಾತುಗಳು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ಹೇಳಿಕೆಗೆ ಲೇವಡಿ ಆಡಿದ್ದಾರೆ. ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ಬಂದು 2.5 ವರ್ಷ ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಶುರುವಾಗ್ತಾ ಇದೆ. ಇಷ್ಟು ದಿನ ಹೇಳಿದ್ದಂಥ ಸತ್ಯವನ್ನು ಈಗ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತಂದರೆ ಇದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರಿಗೆ, ಸಿದ್ದರಾಮಯ್ಯನವ್ರಿಗೆ ಥ್ರೆಟ್ ಕೂಡ ಕೇಳ್ತಾ ಇದ್ದಾರಾ? ಇಲ್ಲ ನಿಜ ಆಗಿದ್ದರೆ ಸತ್ಯವನ್ನು ಹೊರ ಬಿಚ್ಚಬೇಕು. ಅವರು ಯಾರು ಫೋನ್ ಮಾಡಿದರು, ಎಷ್ಟು ಗಂಟೆಗೆ ಫೋನ್ ಮಾಡಿದರು, ಯಾವ ನಂಬರಿಂದ ಫೋನ್ ಮಾಡಿದರು, ಯಾಕೆ ಮಾಡಿದ್ರು ಎಲ್ಲ ಹೇಳಬೇಕು. ಅವರು ಜೈಲಿಗೆ ಹೋಗೋದ ಇದ್ರ ಬಗ್ಗೆ ನಿಮಗೂ ಗೊತ್ತಿದೆ. ಕರಪ್ಷನ್ ಕೇಸಲ್ಲಿ ಹೋಗಿದ್ದಾರೆ ಅವರು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯಿಂದ ಬಂದ ಆಫರು ಜೊತೆಗೆ ಅದಕ್ಕೆ ತಾವು ವಿಚಲಿತರಾಗದೆ ಪಕ್ಷನಿಷ್ಠೆಯನ್ನು ತೋರಿಸಿದಂತಹ ರೀತಿಯನ್ನ ನಿನ್ನೆ ಪ್ರಸ್ತಾಪಿಸಿದರು. ಇದು ಸಹಜವಾಗಿಯೇ ನವೆಂಬರ್ ಹತ್ರ ಬರ್ತಾ ಇದ್ದ ಹಾಗೆ ಬೇರೆ ಬೇರೆ ರೀತಿಯ ಅರ್ಥವನ್ನ ಪಡೆದುಕೊಳ್ತಾ ಇದೆ. ಅದಕ್ಕೆ ಆರ್ ಅಶೋಕ್ ಅವರು ಕೊಟ್ಟಂತಹ ಲೇವಡಿಯನ್ನು ಕೂಡ ನೀವು ಗಮನಿಸಿದ್ರಿ. ಬಟ್ ಡಿಸಿಎಂ ಡಿಕೆ ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ನನಗೆ ಬಿಜೆಪಿಯಲ್ಲೂ ಕೂಡ ಆಪ್ಷನ್ ಇದೆ ಅಂತ ಅರ್ಥನೋ ಅಥವಾ ನಾನು ಪಕ್ಷನಿಷ್ಠ, ಹೈಕಮಾಂಡ್ ನಿಷ್ಠ ಅನ್ನೋದನ್ನ ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಮಾಡುವಂತಹ ಕೆಲಸವನ್ನ ಮಾಡಿದ್ರೋ ಕಾಲವೇ ಉತ್ತರವನ್ನು ಕೊಡಬೇಕಿದೆ.